टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಜೋರಾಗ್ತಾ ಇದೆ ಈ ಜಾತಿ ಗಣತಿ ವರದಿಯ ಜಟಾಪಟಿ. ಸಚಿವರುಗಳಲ್ಲೇನೆ ಜಟಾಪಟಿ ನಡೀತಾ ಇದೆ. ನೋಡಿ, ಸಚಿವ ಕೆ.ಎಚ್. ಮುನಿಯಪ್ಪ ನಿವಾಸಕ್ಕೆ ಈಗ ಸಚಿವ ಸತೀಶ್ ಭೇಟಿ ನೀಡಿದ್ದಾರೆ. ಮುನಿಯಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಮೊನ್ನೆಯಷ್ಟೇ ಜಮೀರ್ ಅಹಮದ್ ಖಾನ್ ಬಂದಿದ್ರು, ಮುನಿಯಪ್ಪ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರ ಸರದಿ. ಸೊ ಏನಾಗ್ತಾ ಇದೆ ಹಾಗಾದ್ರೆ, ಒಂದು ಕಡೆ ಜಾತಿ ಗಣತಿಯ ವರದಿ, ಅದರ ಬಗ್ಗೆ ಆಗ್ತಿರುವಂತಹ ಚರ್ಚೆ. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಏನಾಯಿತು ಅನ್ನುವಂಥದ್ದನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಆದಂಥ ಡೀಟೇಲ್ಸನ್ನು ನಾವು ಕೊಟ್ವಿ. ನಿನ್ನೆ ಏನು ನಡೀತು ಕ್ಯಾಬಿನೆಟ್ನಲ್ಲಿ, ಯಾರೆಲ್ಲ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂಥೇಳಿ. ಸೊ ಈಗಿರುವಂಥದ್ದು CM ಮತ್ತು ಕೆಲವೊಂದಷ್ಟು ಜನ ಸಚಿವರುಗಳು ಇದಕ್ಕೆ ಒಲವು ವ್ಯಕ್ತಪಡಿಸಿದ್ದಾರೆ. ಈ ವರದಿ ಸರಿ ಇದೆ, ವೈಜ್ಞಾನಿಕವಾಗಿದೆ, ನಾವು ಇದನ್ನು ಮಂಡಿಸಬೇಕು ಅನ್ನುವಂಥದ್ರ ಬಗ್ಗೆ, ಅಂದರೆ ಇದನ್ನು ಜಾರಿಗೆ ತರಬೇಕು ಅಂತ. ಇನ್ನು ಕೆಲವರು ಪ್ರಬಲ ಸಮುದಾಯದ ಕೆಲವೊಂದಷ್ಟು ಜನ ಮುಖಂಡರು ಇಲ್ಲ ಇದು ಸರಿ ಇಲ್ಲ, ಇದು ಮತ್ತೊಮ್ಮೆ ಇದ್ರ ಬಗ್ಗೆ ಪರಾಮರ್ಶೆ ಆಗಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚಕಾರ ಎತ್ತಿದ್ದಾರೆ. ಸೊ ಇನ್ಫ್ಯಾಕ್ಟ್ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಕೆಲವೊಂದಷ್ಟು ಜನ ಸಚಿವರು ವ್ಯಕ್ತಪಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ನಡೀತಾ ಇರುವಂಥ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಅದು ಕುತೂಹಲ ಕೆರಳಿಸಿವೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಬಂದು ಮುನಿಯಪ್ಪ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು ಮೊನ್ನೆ, ಅವರಿಬ್ಬರ ನಡುವಿನ ಒಂದು ಚರ್ಚೆ. ಈಗ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ, ಮುನಿಯಪ್ಪ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಸೊ ಏನು ಮಾತುಕತೆ ಆಗಿದೆ ಹಾಗಾದರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ.